ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ಜನ್ಯ ಮಗಳು ಮಾಡಿದ್ದೇನು ನೋಡಿ. ಅರ್ಜುನ್ಜನ್ಯ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರು ಹಾಕಿದ ಅರ್ಜುನ್ಜನ್ಯ ಮತ್ತು ಫ್ಯಾಮಿಲಿ. ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬಾ ಜಾಣೆ ಇದ್ದಾಳೆ ಶಾಲೆಯಲ್ಲಿ, ಸೊ ಅವಳಿಗಾಗಿ ಏನಾದ್ರೂ ಅವಳು ಮಾಡೇ ಮಾಡ್ತಾಳೆ ಅನ್ನೋದಕ್ಕೋಸ್ಕರ ಒಂದು ಓದಲು ಅಂತ ಶಾಲೆಗೆ ಕಳಿಸಿದ್ರೆ ಅರ್ಜುನ್ಜನ್ಯ ಮಗಳು ಮಾಡಿದ್ದೇನು ನೋಡಿ. ಸೊ ಒಂದು ಕಣ್ಣೀರನ್ನ ಹಾಕಿದ್ದಾರೆ ಅರ್ಜುನ್ಜನ್ಯ ಮತ್ತು ಫ್ಯಾಮಿಲಿ. ಸೊ ಅಷ್ಟಕ್ಕೂ ಅವ್ರ ಮಗಳು ಮಾಡಿದ್ದೇನು, ಏನನ್ನ ಮಾಡಿದ್ರು, ಯಾಕೆ ಒಂದು ಕಣ್ಣೀರನ್ನ ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಎಳೆಯಾಗಿ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಈಗಾಗಲೇ ನಾವು ಅರ್ಜುನ್ಜನ್ಯ ಅವರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಸೊ ಒಂದು ಮ್ಯೂಸಿಷಿಯನ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ಕನ್ನಡ ಇಂಡಸ್ಟ್ರಿಯ ಕಿರೀಟವಿದಂತೆ. ಸೊ ತುಂಬಾನೇ ಒಂದು ಬಡತನದಲ್ಲಿ ಬದುಕಿದ್ದಾರೆ, ತುಂಬಾನೇ ಒಂದು ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ನಾವು ಈಗಾಗಲೇ ನೋಡ್ಬಹುದು ಅವ್ರನ್ನ. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದ್ರೆ ಒಂದು ಬಡತನದಲ್ಲಿ ಬೆಳೆದು ಬಂದಂತ ಒಂದು ಅರ್ಜುನ್ಜನ್ಯ ಅವರು ಸೊ ತಮ್ಮ ಲೈಫ್ ಅನ್ನ ಈಗಾಗಲೇ ಹಲವು ಬಾರಿ ಒಂದು ಡಿಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದಾರೆ. ತುಂಬಾ ಕಷ್ಟಪಟ್ಟು ನಾನು ಮೇಲ್ ಬಂದಿದ್ದೇನೆ. ಯಾಕಪ್ಪ ಅಂತಂದ್ರೆ ನನಗೆ ಒಂದ್ ಹೊತ್ತು ಊಟಕ್ಕೂ ಸರಿಯಾಗಿ ಗತಿರ್ಲಿಲ್ಲ. ಸೊ ಸಂಗೀತ ಕಲಿಬೇಕು ಅನ್ನೋ ಆಸೆ ನನ್ನಲ್ಲಿತ್ತು, ಆದ್ರೆ ಯಾರು ಕೂಡ ಹೇಳ್ಕೊಡ್ತಾ ಇರ್ಲಿಲ್ಲ. ಹಾಗೆ ನೋಡ್ಬೇಕಪ್ಪ ಅಂತಂದ್ರೆ ನನ್ನ ಹತ್ರ ಯಾವುದೇ ಒಂದು ಮೆಟೀರಿಯಲ್ ಕೂಡ ಇರ್ಲಿಲ್ಲ. ತುಂಬಾನೇ ಕಷ್ಟಪಟ್ಟಿದ್ದೇನೆ ಸಂಗೀತವನ್ನ ಕಲಿಯೋಕೆ ಅನ್ನೋ ಮಾತನ್ನ ಕೂಡ ಇಲ್ಲಿ ಒಂದು ತುಂಬಾನೇ ಒಂದು ಕಷ್ಟಪಟ್ಟಿರೋದಾಗಿ ಒಂದು ಅರ್ಜುನ್ಜನ್ಯ ಹೇಳ್ಕೊಂಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಆ ಸರಸ್ವತಿ ಮಾತೆ ನನಗೆ ಅಷ್ಟು ಈಸಿಯಾಗಿ ಒಲ್ದಿಲ್ಲ. ಸೊ ಅವಳಿಗೋಸ್ಕರ ನಾನು ತುಂಬಾನೇ ಕಷ್ಟವನ್ನ ಪಟ್ಟಿದ್ದೇನೆ ಅನ್ನೋ ಮಾತನ್ನ ಈಗಾಗಲೇ ಒಂದು ಅರ್ಜುನ್ಜನ್ಯ ಅವರು ಹಲವು ಒಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಹಲವು ಕಡೆ ಹೇಳಿಕೊಂಡಿದ್ದಾರೆ. ತುಂಬಾನೇ ಒಂದು ಕಷ್ಟಪಟ್ಟ ಒಂದು ಈ ಸಂಗೀತವನ್ನ ಕಲ್ತಿದ್ದೇನೆ. ಸೊ ಇದನ್ನ ನನ್ನ ಮಕ್ಕಳು ಕಷ್ಟಪಡಬಾರ್ದು ಅನ್ನೋದಕ್ಕೋಸ್ಕರ ನಾನು ನನ್ನ ಮಗಳನ್ನ ತುಂಬಾನೇ ಒಂದು ಒಳ್ಳೆಯದಾಗಿ ಓದ್ತಾ ಇದ್ಲು, ಅದಕ್ಕಾಗಿ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದ್ದೆ. ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ, ಅವಳು ನನ್ನ ತರ ಆಗ್ಬಾರ್ದು. ಸೊ ಅವಳು ತುಂಬಾನೇ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಬೇಕು. ಸೊ ಸಮಾಜಕ್ಕೆ ನನಗಿಂತ ಹೆಚ್ಚಾಗಿ ಅವಳು ಏನಾದ್ರೂ ಕೊಡ್ಬೇಕು, ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋ ಮಾತನ್ನ ಅರ್ಜುನ್ಜನ್ಯ ಅವರು ಹೇಳಿದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ತುಂಬಾ ಜಾಣೆ ಆಗಿದ್ರು ಒಂದು ಅರ್ಜುನ್ಜನ್ಯ ಅವರ ಮಗಳು ಕೂಡ. ತುಂಬಾನೇ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಕೂಡ ಮಾಡ್ತಾ ಇದ್ರು. ಆದ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರು, ಸೊ ಅರ್ಜುನ್ಜನ್ಯ ಅವರ ಯಾಕೆ ಒಂದು ಕಣ್ಣೀರನ್ನ ಹಾಕಿದ್ರು ಅರ್ಜುನ್ಜನ್ಯ ಮತ್ತು ಫ್ಯಾಮಿಲಿ, ಇದ್ರ ಬಗ್ಗೆ ನೋಡ್ಕೋತಾ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಈಗಾಗಲೇ ಒಂದು ಪರೀಕ್ಷೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಒಂದು ಅರ್ಜುನ್ಜನ್ಯ ಅವರ ಒಂದು ಮಗಳು ಪಡಿತಾ ಇದ್ರು. ಸೊ ತುಂಬಾನೇ ಜಾಣೆ ಆಗಿದ್ರು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಸಂಗೀತ ಕಡೆ ಕೂಡ ಒಂದು ಆಸಕ್ತಿಯನ್ನ ಹೊಂದಿದ್ರು. ಆದ್ರೆ ಅರ್ಜುನ್ಜನ್ಯ ಅವರು ಹೇಳಿದ್ರು, ನೀನು ಸಂಗೀತವನ್ನ ಕಲಿತೀಯೋ ಬಿಡ್ತೀಯೋ, ನಿನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ಕಲಿ. ಸೊ ಸಂಗೀತವನ್ನ ಕಲಿ ಅಂತ ನಾನು ಫೋರ್ಸ್ ಮಾಡೋದಿಲ್ಲ ಅನ್ನೋ ಮಾತನ್ನ ಅರ್ಜುನ್ಜನ್ಯ ಅವರು ಹೇಳ್ತಾ ಇದ್ರು. ಮತ್ತೆ ಈ ರೀತಿಯಾದ ಮಾತುಗಳನ್ನ ಹೇಳಿದಾಗ ಸೊ ಅರ್ಜುನ್ಜನ್ಯ ಅವರ ಮಗಳು ಏನ್ ಮಾಡಿದ್ದಾರೆ, ಸೊ ಯಾಕೆ ಒಂದು ಕಣ್ಣೀರನ್ನ ಹಾಕಿದ್ರು ಅಪ್ಪ ಅಂತ ಅಂದ್ರೆ ಒಂದು ಅರ್ಜುನ್ಜನ್ಯ ಅವರ ಮಗಳು ಏನ್ ಮಾಡಿದಳಪ್ಪ ಅಂತ ಅಂದ್ರೆ ಒಂದು ಶಾಲೆಗೆ ಅಂತ ಓದ್ಲು ಕಳಿಸಿದ್ರೆ ತಾವು ಏನು ಹೇಳಕ್ ಕೊಡದೇ ಇದ್ರು ಕೂಡ ಸಂಗೀತದಲ್ಲಿ ಒಂದು ಅಪಾರ ಸಾಧನೆಯನ್ನ ಮಾಡಿದ್ದಾರೆ. ಸೊ ಒಂದು ವಯೋಲಿನ್ ನುಡಿಸುವ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ಒಂದು 7ನೇ ಗ್ರೇಡ್ ಅನ್ನ ಕಲ್ತ್ಬಿಟ್ಟು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಸೊ ಒಂದು ಸಂಗೀತದಲ್ಲಿ ಯಾವುದೇ ರೀತಿಯ ಒಂದು ಆಸಕ್ತಿಯನ್ನ ತೋರಿಸದೆ ಸೊ ತಮ್ಮ ತಂದೆಗೆ ಗೊತ್ತಿರದಂತೆ ಈ ರೀತಿಯಾದ ಸಂಗೀತವನ್ನ ಇವರು ಕಲ್ತಿದ್ದಾರೆ. ಸೊ ಇದನ್ನ ಒಂದು ನೋಡಿದ ಒಂದು ಅರ್ಜುನ್ಜನ್ಯ ಮತ್ತು ಕುಟುಂಬ ಒಂದು ಆನಂದ ಬಾಷ್ಪ ಒಂದು ಕಣ್ಣೀರನ್ನ ಹಾಕಿದೆ. ಸೊ ಒಂದು ಕಣ್ಣೀರನ್ನ ಹಾಕಿ ತಬ್ಬಿಕೊಂಡಿದೆ. ಸೊ ಒಂದು ತುಂಬಾನೇ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಈ ಒಂದು ಅವರ ಮಗಳ ಬಗ್ಗೆ ಅಂದ್ರೆ ಅರ್ಜುನ್ಜನ್ಯ ಅವರ ಮಗಳ ಬಗ್ಗೆ ನಿಮ್ಗೆ ಏನಿಸ್ತೆ, ಇವ್ರು ಮಾಡಿದ್ದು ಸರಿನಾ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.